ತಾರಕಕ್ಕೇರುತ್ತಿರುವ ಬಿಡದಿ ಟೌನ್ಶಿಪ್ ಜಟಾಪಟಿ. ನಿನ್ನೆ ಪೊರಕೆಯಿಂದ ಇಂದು ಒನಕೆಯಿಂದ ರೈತರ ಪ್ರತಿಭಟನೆ. ಟಿಟಿಡಿ ವರ್ಸಸ್ ಸಿಎಂ ಡಿಕೆಶಿ ನಡುವೆ ಮುಂದುವರಿದ ಜಟಾಪಟಿ. ಫುಟ್ಪಾತ್ ಬಳಿಕ ಬೆಂಗಳೂರು ಕ್ಲೀನಿಂಗ್ ಅಭಿಯಾನಕ್ಕೆ ಮುಂದಾದ ಬೆಂಗಳೂರು ಉಸ್ತುವಾರಿ ಸಚಿವ. ಗೃಹ ಸಚಿವ ಪ್ರಿಯಾಂಕರ್ಗೆ ತವರು ಜಿಲ್ಲೆಯಲ್ಲೇ ಸಜಾ ಕೈದಿಗಳು ಎಸ್ಕೇಪ್. ಪತ್ನಿ ಮಾವನ ಮೇಲೆ ಮಚ್ಚು ಬೀಸಿದ್ದ ರೌಡಿ ಎಎಸ್ಐ ಅಂದರ್. ಇವೆಲ್ಲವನ್ನು ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ದಿನೇ ದಿನೇ ಬಿಡದಿ ಟೌನ್ಶಿಪ್ ವಿವಾದ ತೀವ್ರವಾಗಿದೆ. ನಿನ್ನೆ ಬೈರಮಂಗಲದ ಮಂಡಲಹಳ್ಳಿಯಲ್ಲಿ ಬಿಡದಿ ಟೌನ್ಶಿಪ್ಗಾಗಿ ಭೂಮಿ ಸರ್ವೆಗೆ ಹೋದ ಅಧಿಕಾರಿಗಳಿಗೆ ರೈತ ಮಹಿಳೆಯರು ಪೊರಕೆಯಿಂದ ಥಳಿಸಿದ್ರು. ಪೊಲೀಸರ ಭದ್ರತೆಯಲ್ಲಿ ಅಧಿಕಾರಿಗಳು ಕಾರು ಏರಿದ್ರು ಕೂಡ ಬಿಡದೆ ಕಾರಿನ ಗಾಜು ಪುಡಿ ಪುಡಿ ಮಾಡಿದ್ರು. ಹೀಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರ ದೂರಿನ ಮೇಲೆ ರೈತರ ಮೇಲೆ ಎರಡೆರಡು ಎಫ್ಐಆರ್ ದಾಖಲಾಗಿದೆ. ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಹಲ್ಲೆ ಆರೋಪದಲ್ಲಿ 20ಕ್ಕೂ ಹೆಚ್ಚು ರೈತರ ಮೇಲೆ ಬಿಡದಿ ಠಾಣೆಯಲ್ಲಿ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ಗೆ ವಿರೋಧಿಸಿರುವ ರೈತರು ಇಂದೂ ಕೂಡ ಒನಕೆ ಹಿಡಿದು ಪ್ರತಿಭಟಿಸಿದ್ರು. ನಮ್ಮ ಮೇಲೆ ಎಫ್ಐಆರ್ ಆದ್ರೂ ಹಾಕ್ಲಿ, ಗುಂಡಾದ್ರೂ ಹಾರಿಸ್ಲಿ, ನಾವು ಯಾವುದಕ್ಕೂ ಹೆದರಲ್ಲ. ಮತ್ತೆ ಸರ್ವೆ ಕಾರ್ಯ ಆರಂಭಿಸಿದ್ರೆ ನಮ್ಮ ಹೋರಾಟವು ತೀವ್ರವಾಗಿರಲಿದೆ ಅಂತ ರೈತರು ಎಚ್ಚರಿಕೆ ನೀಡಿದ್ರು. ಇತ್ತ ಜೆಎಂಸಿ ಸರ್ವೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ಯೋಜನೆ ಪರವಾಗಿರುವವರ ಸರ್ವೆ ಮಾಡ್ತೀವಿ ಎಂದಿರುವ ಜಿಲ್ಲಾಡಳಿತ ಮುಂದಿನ ದಿನಗಳಲ್ಲಿ ರೈತರೊಂದಿಗೆ ಚರ್ಚಿಸಿ ಸರ್ವೆ ಆರಂಭಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಇನ್ಮೇಲೇನು ಈ ತರ ಬಂದ್ರೆ ನೆನ್ನೆಗಿಂತ ಇವತ್ತು ಒಂದ್ಕೆ ತಗೊಂಡು ನಾವು ಅಡಿಕೆ ಶುದ್ಧವಾಗಿದ್ದೀವಿ. ನಮ್ ಜಮೀನಿಗೆ ಕಾಲ ಹಾಕಿ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ಇನ್ಮೇಲೆ ಬಂದು ನಮ್ಮನ್ನ ನೆನ್ನೆ ಆದುದಲ್ದೆ ಇನ್ನೂ ಜಾಸ್ತಿಯಾಗಿ ನಾವು ಹೋರಾಟ ಮಾಡಿ ನಮ್ಮ ಭೂಮಿ ಉಳಿಸ್ಕೋಕೆ ನಾವು ತಯಾರಿದ್ದೀವಿ. 100 ಜನ ರೈತ ಮಹಿಳೆಯರ ಮೇಲೆ ಎಫ್ಐಆರ್ ಆಗಲಿ, ನಾವು 200 ಜನ ಅಲ್ಲ 1000 ಜನ ಹೋಗಲ್ಲಿ ಕೂತ್ಕೊಳ್ಳೋಕ್ಕೂ ನಾವು ತಯಾರಿದ್ದೀವಿ. ನಮ್ಮ ಭೂಮಿ ಮಾತ್ರ ಬಿಡಲ್ಲ ಸರ್, ನಾವು ಯಾವುದೇ ಕಾರಣಕ್ಕೂ. ಬಿಡದಿ ಟೌನ್ಶಿಪ್ ವಿವಾದ ಮತ್ತೆ ರಾಜಕೀಯ ಸಂಘರ್ಷವನ್ನ ತೀವ್ರಗೊಳಿಸಿದೆ. ನಿನ್ನೆ ನಡೆದ ಘಟನೆ ಹಿಂದೆ ಕುಮಾರಸ್ವಾಮಿ ಇದ್ದಾರೆ. ಡಿಕೆಶಿ ಸಿಎಂ ಆಗಿರೋದನ್ನ ಸಹಿಸದೆ ನಿನ್ನೆ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಕುಮಾರಸ್ವಾಮಿಯೇ ಅಂತ ಶಾಸಕರಾದ ಕುಣಿಗಲ್ ರಂಗನಾಥ್, ಎಚ್ಸಿ ಬಾಲಕೃಷ್ಣ ಆರೋಪಿಸಿದ್ದಾರೆ. ಇನ್ನು ಡಿಸಿಎಂ ಪರಮೇಶ್ವರ್ ಯಾರದ್ದೋ ಒತ್ತಡಕ್ಕೆ ಮಣಿದು ಪ್ರತಿಭಟಿಸಿದ್ರೆ ಕ್ರಮದ ಎಚ್ಚರಿಕೆ ಕೊಟ್ಟರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿ ರೈತರನ್ನ ಬೆದರಿಸಿ ಜಮೀನು ವಶಕ್ಕೆ ಪಡೆಯುವ ಭ್ರಮೆ ಬೇಡ, ರಿಯಲ್ ಎಸ್ಟೇಟ್ ಬಿಟ್ಟು ರೈತರ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ ಅಂದ್ರು. ಬಿಡದಿ ವಿಚಾರಕ್ಕೆ ರಾಹುಲ್ ಮೌನವನ್ನ ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಪ್ರಶ್ನಿಸಿದ್ರು. ಮುಂದೆ ಬಂದಿರೋ ರೈತರಿಗೆ ಈ ರೀತಿಯ ಬೆದರಿಕೆಗಳನ್ನು ಹಾಕೊಂಡು ಕಾನೂನಿನ ಉಲ್ಲಂಘನೆ ಮಾಡಿಕೊಂಡು ಅವ್ರ್ಯಾರನ್ನು ಪ್ರೇರೇಪಿಸಿ ಪ್ರಚೋದನೆ ಮಾಡಿಕೊಂಡು ಅವ್ರಿಗೆ ಇವಾಗ ಕಾನೂನು ತಿಳಿದೆಲ್ಲ ಮಾಡಿದಾಗ ಕಾನೂನನ್ನು ಮುಂದೆ ತೆಗೆದುಕೊಂಡಾಗ 100% ಅವ್ರಿಗೆ ಅವ್ರ ಮೇಲೆ ಕೇಸ್ ಆದಾಗ ಯಾರು ಅವ್ರಿಗೆಲ್ಲ ನೋಡ್ಕೊಳಂಥದ್ದು? ರೈತರು ಪರ ಇರೋ ರೈತರು ಹೋಯ್ತಾರೆ ಅಲ್ಲಿ, ಅವಾಗ ಅವ್ರವ್ರಿಗೆ ಹೆಚ್ಚು ಕಡಿಮೆ ಆದಾಗ ಯಾರು ಈ ಹಿಂದೆ ಕೃಪಾಪೋಷಿತ ಆಡ್ಕೊಂಡು ಅವ್ರ ಜವಾಬ್ದಾರಿ ಆಯ್ತಾರೆ. ಇದಕ್ಕೆ ನೇರ ಹೊಣೆ ಕುಮಾರಸ್ವಾಮಿನೇ. ಈ ಕುಮಾರಸ್ವಾಮಿ ಬಸ್ಗಳು ಮಾಡಿ ಅವ್ರವ್ರ ಕಾರ್ಯಕರ್ತರ ಪ್ರತಿಯೊಂದು ಕಡೆಯಿಂದನೂ 2 ಬಸ್ ಡೈಲಿ ಹೋಗ್ಬೇಕು ಅಂತ ಹೇಳೋರಂತೆ. ಒಂದೊಂದು ತಾಲೂಕಿಂದ 2 ಬಸ್ ಇಲ್ಲಿ ಬರಬೇಕು, ಹಸಿರು ಶಾಲೆ ಹಾಕೊಂಡು ರೈತರ ಪರ ಅಂತ ಮಾಡಬೇಕು. ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬೋದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರ ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕದ ಜನಪ್ರತಿನಿಧಿಗಳು, ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳಿಗೆ ಪ್ರತಿದಿನ ನಡೆಯುವ ಮೊದಲ ಆರತಿಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕಲ್ಪಿಸುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪ್ರಸ್ತಾವಕ್ಕೆ ಟಿಟಿಡಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಟಿಟಿಡಿ ಟ್ರಸ್ಟ್ ಸದಸ್ಯ ಜಿ ಭಾನುಪ್ರಕಾಶ್ ರೆಡ್ಡಿ, ತಿರುಪತಿ ದೇವಾಲಯವನ್ನ ರಾಜಕೀಯ ವೇದಿಕೆಯನ್ನಾಗಿಸಬೇಡಿ. ಈ ವಿಶೇಷ ಹಕ್ಕು ಮೈಸೂರು ಮಹಾರಾಜರಿಗೆ ನೀಡಲಾಗಿತ್ತು. ಅದು ಮುಖ್ಯಮಂತ್ರಿ, ಸಚಿವ ಸಂಪುಟ ಅಥವಾ ಶಾಸಕರಿಗಾಗಿ ಅಲ್ಲ. ಈ ರೀತಿಯ ಹೊಸ ನಿಯಮವನ್ನ ಏಕಪಕ್ಷೀಯವಾಗಿ ಜಾರಿಗೆ ತರೋದಕ್ಕೆ ಸಾಧ್ಯವಿಲ್ಲ. ಇದು ಪವಿತ್ರ ಧಾರ್ಮಿಕ ಕ್ಷೇತ್ರ. ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ರಾಜ್ಯ ಮುಜರಾಯಿ ಇಲಾಖೆಯಿಂದ 2024ರಲ್ಲೇ ತಿರುಪತಿ ದರ್ಶನಕ್ಕೆ ತೆರಳಿ ಅಲ್ಲಿಯೇ ಉಳಿದುಕೊಳ್ಳುವ ಜನಪ್ರತಿನಿಧಿಗಳಿಗೆ ಅವಕಾಶ ಮಾಡಿಕೊಡುವಂತೆ ಟಿಟಿಡಿ ಆಡಳಿತ ಮಂಡಳಿಗೆ ಮನವಿ ಮಾಡಿದ್ದಾರೆ. ಆದರೆ ಈ ಮನವಿ ಪತ್ರಕ್ಕೆ ಟಿಟಿಡಿ ಆಡಳಿತ ಮಂಡಳಿಯಿಂದ ಯಾವುದೇ ಉತ್ತರ ಬಂದಿಲ್ಲ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರಥಮ ಆರತಿ ವಿವಾದ ತೀವ್ರವಾಗಿದೆ. ಈ ಬಗ್ಗೆ ಇತಿಹಾಸಕಾರ ತಲಕಾಡು ಚಿಕ್ಕರಂಗೇಗೌಡ ಮಾತಾಡಿ, ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ಇತಿಹಾಸದಲ್ಲಿ ಕರ್ನಾಟಕದ ಪಾತ್ರ ಅತ್ಯಂತ ಮಹತ್ವವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀ ಕೃಷ್ಣದೇವರಾಯ ಮೈಸೂರು ಸಂಸ್ಥಾನ ತಿರುಪತಿ ದೇಗುಲದ ಅಭಿವೃದ್ಧಿಗೆ ಆರ್ಥಿಕ ನೆರವಿನ ಮಹಾಪೂರವನ್ನೇ ಹರಿಸಿದ್ದಾರೆ. ಜೊತೆಗೆ ಒಡವೆಗಳನ್ನ ನೀಡಿದ್ದಾರೆ. ಈ ಒಡವೆಗಳನ್ನ ಈಗಲೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಹಾಕಲಾಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕವೂ
ಕರ್ನಾಟಕದ ರಾಜವಂಶಗಳು ಹಾಗೂ ಮೈಸೂರು ಸಂಸ್ಥಾನ ತಿರುಮಲದೊಂದಿಗೆ ತಮ್ಮ ಸಂಬಂಧವನ್ನ ಮುಂದುವರೆಸಿದ್ವು. ದೇವಸ್ಥಾನದ ನಿತ್ಯ ಕೈಂಕರ್ಯ, ಪೂಜೆ ಹಾಗೂ ಸೇವೆಗಳಿಗಾಗಿ ಅನೇಕ ದತ್ತಿಗಳು ಮತ್ತು ಆರ್ಥಿಕ ನೆರವು ನೀಡಲಾಯಿತು. ಜೊತೆಗೆ ಯದುವಂಶದ ಮನೆ ದೇವರು ಶ್ರೀಕೃಷ್ಣ, ಹೀಗಾಗಿ ತಿರುಪತಿ ದೇವರು ಆರಾಧ್ಯ ದೈವವೂ ಆಗಿತ್ತು. ಮೈಸೂರು ಸಂಸ್ಥಾನದ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಹೆಚ್ಚು ಕೊಡುಗೆ ಸಲ್ಲಿಕೆಯಾಗಿತ್ತು ಅಂತ ಹೇಳಿದ್ರು. ಸಾಂಪ್ರದಾಯಿಕ ಸಂಪ್ರದಾಯಗಳೆಲ್ಲ ಪ್ರಾರಂಭ ಆಗಿದ್ದೆ ವಿಜಯನಗರ ಕಾಲಘಟ್ಟದಿಂದ, ಕೃಷ್ಣದೇವರಾಯನ ಕಾಲಘಟ್ಟದಿಂದ ಧಾರ್ಮಿಕ ಸಂಪ್ರದಾಯಗಳು ಪ್ರಾರಂಭ ಆಗಿದೆ. ಅದರ ಮುಂದುವರಿಕೆ ಭಾಗವಾಗಿ ಮೈಸೂರಿನ ಮಹಾರಾಜರು ಸಾಕಷ್ಟು ಕೊಡುಗೆಯನ್ನ ತಿರುಪತಿ ವೆಂಕಟೇಶ್ವರನ ಸನ್ನಿಧಿಗೆ ಕೊಟ್ಟಿದ್ದಾರೆ. ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲಘಟ್ಟದಲ್ಲಂತೂ ಬಹಳಷ್ಟು ಸಂಪತ್ತನ್ನ, ಒಡವೆಗಳು ಇರ್ಬೋದು, ಮತ್ತೊಂದಿರ್ಬೋದು, ಜಾಗ ಇರ್ಬೋದು, ಎಲ್ಲವನ್ನ ಕೊಡುವ ಮೂಲಕ ಸೇವೆಯನ್ನ ಸಲ್ಲಿಸಿದ್ದಾರೆ. ತಿರುಪತಿ ತಿರುಮಲ ಆಡಳಿತ ಮಂಡಳಿಯವರು ದೇವರಿಗೆ ಮೊದಲನೇ ಆರತಿಯನ್ನ ಎತ್ತುವಾಗ ಅದರ ಮೊದಲನೇ ಗೌರವವನ್ನ ನಮ್ಮ ಮೈಸೂರು ಸಂಸ್ಥಾನದ ಜನತೆಗೆ ಅರ್ಪಿಸಿದ್ದಾರೆ. ಫುಟ್ಪಾತ್ ಆಯ್ತು, ಬಿಡಾಡಿ ವಾಹನಗಳ ತೆರವು ಆಯ್ತು. ಈಗ ಮತ್ತೊಂದು ಕಾರ್ಯಾಚರಣೆಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಸಜ್ಜಾಗಿದ್ದಾರೆ. ಬೆಂಗಳೂರಿನ ರಸ್ತೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ಟಡದ ಅವಶೇಷ ಮತ್ತು ಡೆಬ್ರಿಸ್ ಇರುವ ಜಾಗ ಗುರುತು ಮಾಡಿ ಸ್ವಚ್ಛಗೊಳಿಸೋಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಕೃಷ್ಣ ಬೈರೇಗೌಡ, ಆಗಸ್ಟ್ 1ರಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನ ಶುರುವಾಗಲಿದೆ. ಎಲ್ಲೆಲ್ಲಿ ಕಸದ ರಾಶಿ ಇದೆ, ಡೆಬ್ರಿಸ್ ಇದೆ, ಅವೆಲ್ಲವನ್ನು ಕ್ಲೀನ್ ಮಾಡುತ್ತೇವೆ. ಈಗಾಗಲೇ ಜಿಬಿಎ 1616 ಜಾಗವನ್ನು ಗುರುತು ಮಾಡಲಾಗಿದೆ. ಈ ಜಾಗವನ್ನು ಸ್ವಚ್ಛಗೊಳಿಸುವ ಕ್ರಮ ಕೈಗೊಳ್ಳುತ್ತೇವೆ. ಸ್ವಂತ ಜಾಗದಲ್ಲಿ ಮಾಲೀಕರು ಜಾಗ ಕ್ಲೀನ್ ಮಾಡಬೇಕು. ಇದಕ್ಕಾಗಿ 1 ತಿಂಗಳ ಕಾಲಾವಕಾಶ ನೀಡಿದ್ದೇವೆ. ಒಂದು ವೇಳೆ ಆಗಸ್ಟ್ 15ರೊಳಗೆ ಕ್ಲೀನ್ ಮಾಡದಿದ್ರೆ ನಾವೇ ಕ್ಲೀನ್ ಮಾಡ್ತೀವಿ. ಅದರ ಖರ್ಚನ್ನ ಮಾಲೀಕರ ಬಳಿಯೇ ವಸೂಲಿ ಮಾಡ್ತೀವಿ ಅಂದಿದ್ದಾರೆ. ನಿಮ್ಮ ಖಾಲಿ ಸೈಟನ್ನು ನೀವು ಆಗಸ್ಟ್ 15ನೇ ತಾರೀಕು ಒಳಗಡೆ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡಿಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ಸಿಲಿಕಾನ್ ಸಿಟಿ ಜನರಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಗುಡ್ ನ್ಯೂಸ್ ನೀಡಿದ್ದಾರೆ. ಜಿಬಿಎ ಅಧಿಕಾರಿಗಳೊಂದಿಗೆ ನಡೆದ ಸಭೆ ಬಳಿಕ ಮಾತನಾಡಿದ ಅವರು, ಆಸ್ತಿ ತೆರಿಗೆ ಹೆಚ್ಚಳ ಮಾಡಲ್ಲ ಎಂದು ಹೇಳಿದ್ದಾರೆ. ಆದರೆ ತೆರಿಗೆ ಕಟ್ಟದೆ ಸರ್ಕಾರಕ್ಕೆ ವಂಚಿಸುತ್ತಿರುವ 16 ಲಕ್ಷ ತೆರಿಗೆದಾರರನ್ನು ಪತ್ತೆ ಹಚ್ಚುವುದಾಗಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಡ್ರೋನ್, ಜಿಪಿಎಸ್ ಮೂಲಕ ಸರ್ವೆ ಮಾಡಿ ತೆರಿಗೆ ವಂಚನೆದಾರರ ಪತ್ತೆ ಮಾಡೋದಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 36 ಲಕ್ಷ ಆಸ್ತಿ ಇತ್ತು. ಅದರಲ್ಲಿ 16 ಲಕ್ಷ ಆಸ್ತಿದಾರರು ತೆರಿಗೆ ಕಟ್ಟುತ್ತಾ ಇದ್ದಾರೆ ಅಷ್ಟೇ. ಉಳಿದ ಅರ್ಧದಷ್ಟು ಮಂದಿ ಆಸ್ತಿ ತೆರಿಗೆ ಕಟ್ಟುತ್ತಾನೇ ಇಲ್ಲ. ಅವರ ಪತ್ತೆ ಮಾಡಲು ಸೂಚನೆ ನೀಡಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಆಸ್ತಿ ತೆರಿಗೆ ಹೆಚ್ಚಳ ಮಾಡುವ ಆಸೆ ನನಗೂ ಇಲ್ಲ. ನಾನು ಆಸ್ತಿ ತೆರಿಗೆ ಕಡಿಮೆ ಇರಲು ಬಯಸುತ್ತೇನೆ. ಆದರೆ ಮಾಲೀಕರು ಸಂಪೂರ್ಣವಾಗಿ ತೆರಿಗೆ ಕಟ್ಟಿದ್ರೆ ಅದರಲ್ಲೇ ನಗರ ಪಾಲಿಕೆಗಳಿಗೆ ಬೇಕಾದಷ್ಟು ಆದಾಯ ಬರುತ್ತೆ ಎಂದು ಹೇಳಿದ್ದಾರೆ. ತೆರಿಗೆ ಯಾರು ಕಟ್ಟದೆ ವಂಚನೆ ಮಾಡ್ತಾ ಇದ್ದಾರೆ ಅವರು ತೆರಿಗೆ ಕಟ್ಟಕ್ಕೆ ಶುರು ಮಾಡಿಬಿಟ್ರೆ ಬಹುಶಃ ಎಲ್ಲ ನಗರ ಪಾಲಿಕೆಗಳು ಕೂಡ ಶಕ್ತಿಯುತವಾಗಿ ಕೆಲಸ ಮಾಡ್ಬೋದು. ಅನ್ಯಾಯ ಏನು ಅಂದ್ರೆ ಕೆಲವರು ಮಾತ್ರ ತೆರಿಗೆ ಕಟ್ಟೋದು, ಇನ್ ಕೆಲವರು ಏನೂ ಇಲ್ಲದೆ ಸೌಲಭ್ಯ ತಗೊಳ್ಳೋದು. ಇದಕ್ಕೆ ನಾವು ಸರಿ ಮಾಡಿ ಕಡಿಮೆ ರೇಟ್ ಇದ್ರೂ ಪರವಾಗಿಲ್ಲ. ನಾನು ಕಡಿಮೆ ತೆರಿಗೆ ದರದ ಪರ, ನಾನು ಕಡಿಮೆ ಟ್ಯಾಕ್ಸ್ ಪರ. ನಾನು ಅಧಿಕಾರಿಗಳಿಗೆ ಅದೇ ಹೇಳಿದ್ದೇನೆ. ನಾಳೆ ದಿನ ಚುನಾವಣೆ ಆಗುತ್ತೆ, ಹೊಸ ಮಹಾನಗರ ಪಾಲಿಕೆಗಳು ಬರ್ತಾರೆ, ಅಲ್ಲಿ ಅವರು ಕಾರ್ಪೊರೇಟರ್ಸ್ ತೀರ್ಮಾನ ಮಾಡ್ತಾರೆ ತೆರಿಗೆ ಹೆಚ್ಚಳ ಮಾಡಬೇಕಾ ಬೇಡವಾ ಅಂತ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯಲ್ಲಿರುವ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ಪರಾರಿಯಾಗಿದ್ದಾರೆ. ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಪರಾರಿಯಾದ ಕೈದಿಗಳು ಬೀದರ್ನಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಈ 3 ಶಿಕ್ಷೆಗೆ ಒಳಪಟ್ಟಿದ್ರು. ಮಧ್ಯರಾತ್ರಿ 3 ಗಂಟೆಗೆ ಜೈಲಿನ ಕಾಂಪೌಂಡ್ ಹಾರಿ ಈ 3 ಸಜಾ ಕೈದಿಗಳು ಪರಾರಿಯಾಗಿದ್ದಾರೆ. ಕೈದಿಗಳು ಪರಾರಿಯಾಗೋಕೆ ಜೈಲು ಸಿಬ್ಬಂದಿಯ ಸಹಕಾರ ಕೊಟ್ಟಿದ್ದಾರೆ ಎಂಬ ಶಂಕೆ ಕೂಡ ವ್ಯಕ್ತ ಆಗಿದೆ. ಕೇಂದ್ರ ಕಾರಾಗೃಹಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿ ಕೊಟ್ಟು ಕೈದಿಗಳು ಇರುವ ಸೆಲ್ ಮತ್ತು ಪರಾರಿಯಾಗಿರುವ ಬಗ್ಗೆ ಜೈಲು ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಪರಾರಿಯಾದ ಕೈದಿಗಳ ಬಂಧನಕ್ಕಾಗಿ ಪ್ರತ್ಯೇಕ ತಂಡಗಳನ್ನು ರಚಿಸಲಾಗಿದೆ. ಪ್ರಕರಣ ಕುರಿತು ಫರ್ದಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟು, ಪ್ರಿಯಾಂಕ್ ಖರ್ಗೆ ಅವರು ಇರಾನ್ ಅಮೆರಿಕ ಯುದ್ಧದಲ್ಲಿ ಬ್ಯುಸಿ ಇದ್ದಾರೆ. ತಮ್ಮ ಇಲಾಖೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ತಲೆ ಕೆಡಿಸಿಕೊಳ್ಳಬೇಕು ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಪತ್ನಿ ಮತ್ತು ಮಾವನ ಮೇಲೆ ಪಿಎಸ್ಐ ಮಚ್ಚು ಬೀಸಿರುವ ಘಟನೆ ಬೆಳಕಿಗೆ ಬಂದಿದೆ. ಹೆಂಡತಿ ಮಗುವನ್ನ ಮನೆಯಿಂದ ಹೊರಗಿಟ್ಟು ಮನೆಗೆ ಹುಡುಗಿಯರನ್ನ ಕರ್ಕೊಂಡ್ ಬರ್ತಾನೆ ಅಂತ ಪತ್ನಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಪದೇ ಪದೇ ತವರು ಮನೆಯಿಂದ 50 ಲಕ್ಷ ವರದಕ್ಷಿಣೆ ತಂದುಕೊಡುವಂತೆ ಕಿರುಕುಳ ಕೊಡ್ತಿದ್ದಾರೆ. ಜೊತೆಗೆ ರೌಡಿಗಳನ್ನ ಮನೆ ಮುಂದೆ ನಿಲ್ಲಿಸಿ ಕೊಲೆ ಮಾಡಿಸೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಪತ್ನಿ ಆರೋಪಿಸಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಭೈರಪ್ಪ ವಿರುದ್ಧ ಪತ್ನಿ ಎನ್ಸಿಆರ್ ದಾಖಲಿಸಿದ್ದಾರೆ.
ಪಿಎಸ್ಐ ಭೈರಪ್ಪ ಪತ್ನಿ ಮಾತಾಡಿ 5 ವರ್ಷದ ಹಿಂದೆ ನಮ್ಮ ವಿವಾಹವಾಗಿತ್ತು. ಮನೆಯಿಂದ ನನ್ನ ಹಾಗೂ ಮಗುವನ್ನ ಹೊರಗಡೆ ಹಾಕಿದ್ರು. ದಿನನಿತ್ಯ ಕುಡಿದು ಬಂದು ಗಲಾಟೆ ಮಾಡೋದಲ್ಲದೆ 50 ಲಕ್ಷ ಹಣ ತಂದು ಕೊಡುವಂತೆ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ರಾತ್ರಿಯೆಲ್ಲ ಕಾದಿದ್ರು. ಪೊಲೀಸರು ಎಫ್ಐಆರ್ ದಾಖಲಿಸಿಲ್ಲ. ಹೀಗಾಗಿ ನ್ಯಾಯಕ್ಕಾಗಿ ಪೊಲೀಸ್ ಆಯುಕ್ತರ ಮೊರೆ ಹೋಗೋದಕ್ಕೆ ಮುಂದಾಗಿದ್ದೇನೆ ಅಂತ ಪಿಎಸ್ಐ ಪತ್ನಿ ಹೇಳಿದ್ದಾರೆ. ನೀನೇ ಮ್ಯೂಚುವಲ್ ಆಗಿ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡು ಆದಾಗ ಅವರು ತುಂಬ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ಈಸ್ಕೋ, ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡು ಬಾ, ಜಮೀನು ಬರ್ಸ್ಕೊಂಡು ಬಾ ಅಂತೆಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬ ಇದು ಮಾಡಿದ್ರು ಸರ್, ಹರಾಸ್ ಮಾಡಿ ಎಲ್ಲ ಥರನೂ ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರಾನ್ನ ವಿರುದ್ಧ ಅಮೆರಿಕ ಸೇನೆ ದಾಳಿಯನ್ನು ತೀವ್ರಗೊಳಿಸಿದೆ. ಡಜನ್ ಗಟ್ಟಲೆ IRGC ಸ್ಥಾನಗಳು, 8 ಕ್ಷಿಪಣಿ ಉಡಾವಣಾ ಕೇಂದ್ರಗಳು, 2 ವಾಯು ರಕ್ಷಣಾ ವ್ಯವಸ್ಥೆ, ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ, ಕ್ಷಿಪಣಿ ಸಂಗ್ರಹಣಾ ಸೌಲಭ್ಯಗಳ ಮೇಲೆ ಅಮೆರಿಕ ಭೀಕರವಾಗಿ ದಾಳಿ ನಡೆಸಿದೆ. ಅಷ್ಟೇ ಅಲ್ಲದೆ ಇರಾನ್ನ ಅತ್ಯಂತ ಸುರಕ್ಷಿತ ಸ್ಥಳವಾದ ಪಿಕಾಕ್ಸ್ ಪರ್ವತವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ನ ನಟಾನ್ಸ್ ಪರಮಾಣು ಕೇಂದ್ರವು ಪಿಕಾಕ್ಸ್ ಪರ್ವತದಿಂದ 1 ಮೈಲಿ ದೂರದಲ್ಲಿದೆ. ನಾವು ಪಿಕಾಕ್ಸ್ ಪರ್ವತದ ಮೇಲೆ ಗಮನ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇತ್ತ ಇರಾನ್ ತನ್ನ ಉಗ್ರ ಸ್ವರೂಪವನ್ನು ಪ್ರದರ್ಶಿಸ್ತಾ ಇದೆ. ಸೋಮವಾರ ರಾತ್ರಿ ಒಮನ್ ದೇಶದ ಕಡಲ ಗಡಿಯೊಳಗೆ ಚಲಿಸ್ತಾ ಇದ್ದ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸೇರಿದ 2 ಬೃಹತ್ ತೈಲ ಟ್ಯಾಂಕರ್ ಹಡಗುಗಳ ಮೇಲೆ ಇರಾನ್ ಸೇನೆ ಕ್ರೂಸ್ ಕ್ಷಿಪಣಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಓರ್ವ ಭಾರತೀಯ ನಾವಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇತರೆ 8 ಸಿಬ್ಬಂದಿ ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡಿದ್ದಾರೆ. ಗಾಯಗೊಂಡವರಲ್ಲಿ 4 ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಅಂತ UAE ರಕ್ಷಣಾ ಸಚಿವಾಲಯ ಅಧಿಕೃತವಾಗಿ ಪ್ರಕಟಿಸಿದೆ. ಈ ಭೀಕರ ದಾಳಿಯನ್ನ UAE ವಿದೇಶಾಂಗ ಸಚಿವಾಲಯ ಖಂಡಿಸಿದೆ. ಮೃತಪಟ್ಟ ಭಾರತೀಯ ನಾವಿಕನ ಕುಟುಂಬಕ್ಕೆ ಹಾಗೂ ಭಾರತ ಸರ್ಕಾರಕ್ಕೆ ತನ್ನ ಸಂತಾಪವನ್ನು ಸೂಚಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಜೀವನಾಡಿಯಾಗಿರುವ ಹಾರ್ಮೋಸ್ ಜಲಸಂಧಿಯ ನಿಯಂತ್ರಣ ಮತ್ತು ಸುಂಕದ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ಜಲಸಂಧಿಯ ಮೂಲಕ ಹಾದು ಹೋಗುವ ವಿಶ್ವದ ಎಲ್ಲ ವಾಣಿಜ್ಯ ಹಡಗುಗಳ ಸರಕುಗಳ ಮೇಲೆ ಬರೋಬ್ಬರಿ 20% ಸುರಕ್ಷತಾ ಶುಲ್ಕ ವಿಧಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು. ಈ ಆದೇಶದ ಬೆನ್ನಲ್ಲೇ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಇಂದು ಸಂಜೆಯಿಂದ ಇರಾನಿನ ಬಂದರುಗಳಿಗೆ ಪ್ರವೇಶಿಸುವ ಮತ್ತು ಅಲ್ಲಿಂದ ಹೊರಡುವ ಎಲ್ಲ ಸಮುದ್ರ ಸಂಚಾರದ ಮೇಲೆ ಹಡಗು ತಡೆ ದಿಗ್ಬಂಧನವನ್ನು ಪುನರಾರಂಭ ಮಾಡುವುದಾಗಿ ಪ್ರಕಟಿಸಿದೆ. ಡೊನಾಲ್ಡ್ ಟ್ರಂಪ್ರ ಈ ಯೋಜನೆ ಬಗ್ಗೆ ಇರಾನ್ ವ್ಯಂಗ್ಯ ಮಾಡಿದೆ. ಈ ಬಗ್ಗೆ ಎಕ್ಸ್ ಪೋಸ್ಟ್ ಮೂಲಕ ಪ್ರತಿಕ್ರಿಯೆ ಕೊಟ್ಟಿರುವ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅರಾಕ್ಚಿ, ಅಮೆರಿಕ ಅಧ್ಯಕ್ಷರು ಹೇಳಿದ್ದು ಸರಿಯಾಗಿದೆ. ಜಲಸಂಧಿಯ ಕಾವಲುಗಾರರಿಗೆ ಶುಲ್ಕ ಸಿಗಬೇಕು, ಆದರೆ ಅಮೆರಿಕಕ್ಕಲ್ಲ. ಇರಾನ್ ಹಾರ್ಮೋಸ್ ಜಲಸಂಧಿಯ ನಿಜವಾದ ರಕ್ಷಕ ಮತ್ತು ಶಾಶ್ವತ ಕಾವಲುಗಾರ. ಟ್ರಂಪ್ ಕೇಳ್ತಾ ಇರುವ 20% ಶುಲ್ಕ ತೀರಾ ಹೆಚ್ಚಾಯಿತು. ನಾವು ಇಷ್ಟು ಆಸೆ ಬುರುಕರಲ್ಲ, ನಾವು ನ್ಯಾಯಯುತವಾಗಿ ಸುಂಕ ವಸೂಲಿ ಮಾಡ್ತೇವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಒಂದು ವೇಳೆ ಟ್ರಂಪ್ ಹೇಳಿದಂತೆ 20% ಶುಲ್ಕ ಜಾರಿಯಾದರೆ ಅಥವಾ ಇರಾನ್ ಜಲಸಂಧಿಯನ್ನ ಯುದ್ಧದ ಕಾರಣಕ್ಕೆ ಮುಚ್ಚಿ ಹಾಕಿದ್ರೆ ಜಾಗತಿಕವಾಗಿ ತೈಲ ಬೆಲೆಗಳು ಮತ್ತೊಮ್ಮೆ ಗಗನಕ್ಕೆ ಏರಲಿದೆ. ಬೆಂಗಳೂರಿನಲ್ಲಿ ಮದರಸದ 5 ಎಕರೆ ಜಾಗದ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಕೊತ್ತನೂರು ಪೊಲೀಸ್ ಠಾಣೆಯ ಥಳಿಸಂದ್ರ ಬಳಿಯ ನಾರಾಯಣಪುರದಲ್ಲಿ ಘಟನೆ ನಡೆದಿದೆ. ಇಲ್ಲಿನ ಮದರಸದ ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ನುಗ್ಗಿದ ಕೆಲ ಪುಂಡರು ಅಲ್ಲಿದ್ದ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ನಡುವೆ ಗಲಾಟೆ ಮಾಡಿದ್ದಾರೆ. ಈ ವೇಳೆ ಕೆಲವರು ಕಾಲೇಜಿನ ಕಿಟಕಿ ಗಾಜುಗಳನ್ನ ಜಖಂ ಮಾಡಿ ಡೋರ್ ಒಡೆದು ಒಳನುಗ್ಗೋಕೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಒಳಗಿದ್ದ ಕೆಲ ವಿದ್ಯಾರ್ಥಿಗಳು, ಸಿಬ್ಬಂದಿ ಕೂಡ ಕಾರದ ಪುಡಿ ಬೆರೆಸಿದ ನೀರನ್ನ ಎರಚಿ ಅವರನ್ನ ಹಿಮ್ಮೆಟ್ಟಿಸುವ ಕೆಲಸ ಮಾಡಿದ್ದಾರೆ. ನೋಡ್ತಾ ಇದ್ದಂತೆ ಇಡೀ ಕಾಲೇಜು ರಣರಂಗವಾಗಿ ಮಾರ್ಪಟ್ಟಿದೆ. ಮಸಿ ಅಹಮದ್ ಅನ್ನೋರು 1988ರಲ್ಲಿ ಮದರಸಾಗೆ 10 ಗುಂಟೆ ಜಮೀನು ದಾನವಾಗಿ ಕೊಟ್ಟಿದ್ರಂತೆ. ಆ ಜಾಗದಲ್ಲಿ ಖಲೀದ್ ಮುಷ್ರಫ್ ಅನ್ನೋರು ಮದರಸ ಮಾಡಿಕೊಂಡು ಅಕ್ಕಪಕ್ಕದ 5 ಎಕರೆ ಜಾಗದಲ್ಲಿ ಶಾಲಾ ಕಾಲೇಜುಗಳನ್ನ ನಿರ್ಮಿಸಿ ಕಳೆದ 40 ವರ್ಷದಿಂದ ನಡೆಸ್ತಾ ಇದ್ದಾರೆ. ಆದ್ರೆ ಮೂಲ ಮಾಲೀಕ ಮಸಿ ಅಹಮದ್ ಕಾಲವಾದ ನಂತರ ಮಕ್ಕಳು ಮೊಮ್ಮಕ್ಕಳು ಕೇಸನ್ನ ದಾಖಲಿಸಿದ್ದು ಕೇವಲ 10 ಗುಂಟೆ ಜಮೀನು ದಾನವಾಗಿ ಕೊಟ್ಟಿದ್ದೇವೆ, ಆದ್ರೆ ಮದರಸದವರು ಅಕ್ರಮವಾಗಿ ಪಕ್ಕದ 5 ಎಕರೆ ಜಾಗವನ್ನ ಕಬಳಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ವಿಚಾರ ಹೈಕೋರ್ಟ್ನಲ್ಲಿ ಇದ್ದು ಯಥಾಸ್ಥಿತಿ ಕಾಪಾಡುವಂತೆ ಸೂಚಿಸಲಾಗಿದೆ. ಆದ್ರೂ ಇಬ್ಬರ ಕಡೆಯವರಿಂದ ಆಗಾಗ ಗಲಾಟೆಗಳು ನಡೆದಿವೆ.
ಜಯದೇವ ಹೃದ್ರೋಗ ಸಂಸ್ಥೆ ವಿರುದ್ಧ ವೈದ್ಯಕೀಯ ನಿರ್ಲಕ್ಷ್ಯದ ಗಂಭೀರ ಆರೋಪ ಕೇಳಿಬಂದಿದೆ. 65 ವರ್ಷದ ಮಾಯಮ್ಮ ಎಂಬ ಮಹಿಳೆಗೆ ತುರ್ತು ಹೃದಯ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ರೂ ಸಮಯಕ್ಕೆ ಚಿಕಿತ್ಸೆ ನೀಡದೆ ವಿಳಂಬ ಮಾಡಿದ ಪರಿಣಾಮ ಅವರು ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕಳೆದ ಶುಕ್ರವಾರ ಮಾಯಮ್ಮ ಅವರಿಗೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮೊದಲು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಪರೀಕ್ಷೆಯ ಬಳಿಕ ತಕ್ಷಣ ಓಪನ್ ಹಾರ್ಟ್ ಸರ್ಜರಿ ಅಗತ್ಯ ಇದೆ ಅಂತ ವೈದ್ಯರು ತಿಳಿಸಿ ಹೆಚ್ಚಿನ ಚಿಕಿತ್ಸೆಗೆ ಜಯದೇವ ಆಸ್ಪತ್ರೆಗೆ ರವಾನಿಸಿದ್ರು. ಆದರೆ ಜಯದೇವ ಆಸ್ಪತ್ರೆಗೆ ದಾಖಲಾದ ನಂತರ ಸೋಮವಾರ ರಾತ್ರಿ ತನಕ ಸೂಕ್ತ ಚಿಕಿತ್ಸೆ ನೀಡಲಿಲ್ಲ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆಸ್ಪತ್ರೆಯಲ್ಲಿನ ಆಪರೇಷನ್ ಯೂನಿಟ್ ಬಳಕೆಯ ವಿಚಾರವಾಗಿ ಇಬ್ಬರು ವೈದ್ಯರ ನಡುವೆ ಉಂಟಾದ ಭಿನ್ನಾಭಿಪ್ರಾಯ ಮತ್ತು ಪೈಪೋಟಿಯ ಕಾರಣ ಶಸ್ತ್ರಚಿಕಿತ್ಸೆ ನಡೆಯಲಿಲ್ಲ. ಈ ವಿಳಂಬವೇ ಮಾಯಮ್ಮ ಅವರ ಸಾವಿಗೆ ಕಾರಣ ಆಗಿದೆ ಅಂತ ಮೃತ ಮಾಯಮ್ಮ ಪುತ್ರ ಹಾಗೂ ಸೊಸೆ ಆರೋಪಿಸಿದ್ದಾರೆ.